ಥ್ಯಾಂಕ್ಸ್ ಸರ್, ಕಿರಣ್ ಸರ್, ಒಳ್ಳೆ ನಮಗೆ ಇದನ್ನು ಕೊಟ್ರಿ. ನಿಮ್ಮಿಂದ ತುಂಬ ಉಪಕಾರ ಆಯ್ತು ನಮಗೆ. ಧನ್ಯವಾದಗಳು ಸರ್. ಒಂದು 15 ಡೇಸ್ಗೆ ಒಳ್ಳೆ ರಿಸಲ್ಟ್, ಒಳ್ಳೆ ಅಂದರೆ ಒಳ್ಳೆ ರಿಸಲ್ಟ್, ಅದ್ಭುತವಾದ ರಿಸಲ್ಟು. ಕಲ್ಲರ್ ಸೂಪರ್, ಬೆಳವಣಿಗೆ ಸೂಪರು. ನಾನು ಕೊಟ್ಟಿರೋದು ಒಂದೇ ಡೋಸು, ಸಖತ್ತು ಬದಲಾವಣೆ ಆಗಿದೆ ನಮ್ಮ ಹೂವಿನ ತೋಟದಲ್ಲಿ. ನೆಕ್ಸ್ಟ್ ನಾನು ಅಡಿಕೆಗೂ ಅದನ್ನೇ ಮಾಡ್ಬೇಕಂತಿದ್ದೀನಿ. ಭಾಳಷ್ಟು ಸಾರಿ ನಾನು ಭಾಳಷ್ಟು ಪ್ರಯೋಗಗಳನ್ನ ಮಾಡಿ ನಾನು ಫೇಲ್ಯೂರ್ ಆಗಿ ಸಕ್ಸಸ್ ಆಗಿ, ಫೇಲ್ಯೂರ್ ಆಗಿ ಸಕ್ಸಸ್ ಆಗಿ, ಈ ಲಿಕ್ವಿಡ್ಡು 100% 100ಕ್ಕೆ 100 ಪ್ರಮಾಣ ರೈತರಿಗೆ ಅನುಕೂಲ ಆಗೋಂಥ ಕೆಲಸ ಮಾಡುತ್ತೆ. ನಮ್ಮನ್ನು ಸಾಲದಿಂದ ದೂರ ಇಡೋ ಅಂಥ ಒಂದು ಸಹಾಯ ಮಾಡುತ್ತೆ ಮತ್ತು ಬೆಳೆಯಲ್ಲಿ ಅದ್ಭುತವಾದ ಬದಲಾವಣೆ ತಂದು ಕೊಡುತ್ತೆ. ಸರ್ ನಮಸ್ತೆ. ನೋಡಿ ನಮ್ಮ ಸೊಪ್ಪು ಇದು ಕಲ್ಲರ್ದು ಹಿಂಗಿರುತ್ತೆ ನೋಡಿ ಸರ್. ನಮ್ಮ ಮನೆಯವ್ರಿಗೆ ಬ್ಲಾಕ್ ಕಲರ್ ಬೇಕು, ಅದೇ ಯೂರಿಯಾ ಹಾಕಿದ ಕಲರ್ ಇರುತ್ತಲ್ಲ ಅದು ಬೇಕು ನಮ್ಮ ಮನೆಯವ್ರಿಗೆ. ಯೂರಿಯಾ ಹಾಕಿದ ಕಲರು 2 ದಿನ ಇರುತ್ತೆ, ಒಂದು 3-4 ದಿನ ಇರುತ್ತೆ, ಆಮೇಲೆ ಇರಲ್ಲ ಯೂರಿಯಾ ಹಾಕಿದ ಕಲರು. ಅದು ಡಿಮ್ ಆಗ್ತಾ ಬರುತ್ತೆ, ಬಣ್ಣ ಚೇಂಜ್ ಆಗೋದು ಮತ್ತು ಬಣ್ಣ ಬರೋದು ಆ ಥರ ಆಗುತ್ತೆ. ಇದು ಹಂಗಲ್ಲ, ಒಂದೇ ಟೈಪ್ ಇರುತ್ತೆ. ಇದು ಹಸಿರು ಗಿಣಿ ಹಸಿರು ಬರುತ್ತಲ್ಲ, ಗಿಣಿ ಹಸಿರಿಗಿಂತ ಜಾಸ್ತಿ ಹಸಿರು ಐತಲ್ಲ, ಇನ್ನೇನು ಬೇಕು ನೋಡಿ ಸರ್. ಈ ಟೈಪ್ ಇರುತ್ತೆ. ಇದಕ್ಕಿಂತ ಕಲರ್ ನನಗೆ ಬೇಡ ಅನಿಸುತ್ತೆ. ಮಾರ್ಕೆಟಲ್ಲಿ ಈ ಗೌರ್ಮೆಂಟ್ ಗೊಬ್ಬರ ಹಾಕೋದು ಒಂದು ಸ್ವಲ್ಪ ದಿನ ಕಲರ್ ಜಾಸ್ತಿ ಇರುತ್ತೆ, ಒಂದು ಸ್ವಲ್ಪ ದಿನ ಕಲರ್ ಕಮ್ಮಿ ಇರುತ್ತೆ. ನಮ್ದು ಹಂಗಲ್ಲ, ಎನಿ ಟೈಮ್ ಒಂದೇ ಥರ ಇರುತ್ತೆ. ಈಗ ಈಗಿದ್ರು ಸಾಕು, ಮಾರ್ಕೆಟಲ್ಲಿ ಯಾವಾಗಲೂ ಅದನ್ನು ಸ್ವಲ್ಪ ಅರಳಕ್ಕೆ ಬಿಟ್ಟು ಏಜ್ ಆಗಕ್ಕೆ ಬಿಟ್ಟರೆ ಅಷ್ಟಾಗುತ್ತೆ. ನೀನು ಪ್ರತಿದಿನ ಚಿಕ್ಕದೇ ಬಿಡಿಸಿದ್ರೆ ಇಲ್ಲ, ಅದು ಡೈಲಿ ಹೋದ್ರೆ ಚೆನ್ನಾಗೆ. ಇದು ಎಂಥದ್ದು ಹಿಂಗಿರ್ಬೇಕು, ಸಾಕು. ಮೀಡಿಯಂ ಅಂದರೆ ಇಷ್ಟೇ ಇರಲೇಬೇಕು. ಇದಕ್ಕಿಂತ ಕಮ್ಮಿ ಆದರೆ ಇಲ್ಲ, ಅಷ್ಟು ಕಮ್ಮಿ ಆಗಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ಇನ್ನೂ ನಾವು ಕೊಟ್ಟದ್ದು ಒಂದೇ ಡೋಸು, ಒಂದು 2-3 ಡೋಸ್ ಕೊಟ್ಟು ಚಿಗುರು ಮಾತ್ರ ಸೂಪರ್ ಆಗೈತೆ. ಚಿಗುರು ಚೆನ್ನಾಗಿ ಬರ್ತೈತೆ. ಸರಿ ಅಕ್ಕ, ನೀವು ಒಪ್ಕೊಂಡ್ರೆ ಸಾಕು, ನಮ್ಮದು ಏನಿಲ್ಲ. ಒಟ್ಟು ಆರ್ಗಾನಿಕ್ ಮಾಡೋಕ್ಕೆ ಕನ್ವರ್ಟ್ ಆದ್ರಲ್ಲ, ಧನ್ಯವಾದಗಳು ತಮಗೆ. ಸರಿ ಸರ್. ನೋಡಿ ಸರ್, ಇಷ್ಟು ಸೂಪರಾಗಿ ಡೆವಲಪ್ ಆಗಿದೆ ಸರ್. ನೋಡಿ ಸರ್, ಕಲರ್ ಹೆಂಗಿದೆ. ಇದಕ್ಕಿಂತ ಕಲರ್ ಇನ್ನೇನು ಬೇಕು ಸರ್ ನಮಗೆ? ಇದಕ್ಕಿಂತ ಕಲರು ಬೇಡ. ಈ ಗೌರ್ಮೆಂಟ್ ಗೊಬ್ಬರ ಹಾಕಿರೋದು ಸ್ವಲ್ಪ ದಿನ ಒಂಥರ ಇರುತ್ತೆ, ಸ್ವಲ್ಪ ದಿನ ಒಂಥರ ಇರುತ್ತೆ. ಆದರೆ ಇದಲ್ಲ, ಇದು ಹಂಗಲ್ಲ, ಒಂದೇ ಟೈಪ್ ಇರುತ್ತೆ ಇದು. ನೋಡಿ. ಎಲ್ರಿಗೂ ನಮಸ್ತೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಗುಡಿಹಳ್ಳಿ ಗ್ರಾಮದ ರೈತರು ನಾವು ಹೂವಿನ ಬೆಳೆ ಬೆಳಿತೀವಿ ಮತ್ತು ಬಾಳೆ, ಅಡಿಕೆ ಈ ಥರದ್ದೆಲ್ಲ ಕೃಷಿ ಮಾಡ್ತೀವಿ. ನಾವು ಇಷ್ಟು ದಿನ ರಾಸಾಯನಿಕ ಪದಾರ್ಥ ವಸ್ತುಗಳನ್ನ ಬಳಸದೆ ನಾವು ಮೆಟೀರಿಯಲ್ನೇ ಬಳಸಿ ಕೃಷಿ ಮಾಡ್ತಾಯಿದ್ದಿದ್ದು. ಈಗ ನಾವೊಂದು ಸರಿ ಸುಮಾರು ಬಾರಿ ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ನಮಗೆ ಈ ಕಿರಣ್ ಸರ್ ಅಂತ ಹೇಳ್ಬಿಟ್ಟು ಒಬ್ಬರು ಫಸ್ಟ್ ಅರ್ತ್ ಸಾವಯವ ಗೊಬ್ಬರದ ಒಂದು ಲಿಕ್ವಿಡನ್ನು ನಮಗೆ ಪರಿಚಯ ಮಾಡಿಕೊಟ್ರು. ಅಂದರೆ ಯೂಟ್ಯೂಬಲ್ಲೇ, ನಾವು ಇದುವರೆಗೂ ಅವ್ರನ್ನ ಭೇಟಿ ಆಗಿಲ್ಲ, ಅವರೇ ಎಲ್ಲಿವ್ರಂತ ನಮಗೆ ಗೊತ್ತಿಲ್ಲ. ಆದರೆ ಅವರು ಕೊಟ್ಟ ಲಿಕ್ವಿಡ್ನ ನಾನು ಎರಡು ವರ್ಷದಿಂದ ಹಾಕಬೇಕು ಅಂದ್ಕೊಂಡೇ ಇದ್ದೆ. ಮನೇಲಿ ನಮ್ಮ ಮನೆಯವರು ವಿರೋಧಿಸ್ತಿದ್ರು. ಸುಮ್ಮನೆ ಗೊತ್ತಿಲ್ಲದಿರೋ ಪ್ರಾಡಕ್ಟ್ಗಳನ್ನೆಲ್ಲ ತರಿಸಿ ಯಾಕೆ ಪ್ರಯೋಗ ಮಾಡೋದು, ಸುಮ್ಮನೆ ಬೇಡ ಅಂತ ಹೇಳ್ತಿದ್ರು. ಆದರೂ ಅವ್ರು ಹೇಳ್ತಿರೋ ವೀಡಿಯೋಗಳು, ಅವರು ರೈತರ ಜೊತೆ ಸಂದರ್ಶನ ಮಾಡ್ತಿರೋಂಥ ವೀಡಿಯೋಗಳು ಮತ್ತು ಅಲ್ಲಿ ಬೆಳೆಗಳು ಸಕ್ಸಸ್ ಆಗಿ ರೈತರು ಒಪಿನಿಯನ್ಸು ಎಲ್ಲ ನೋಡಿ ರೈತರೆಲ್ಲ ಇಷ್ಟೊಂದು ವಿಚಾರವಾಗಿ ಹೇಳ್ತಿದ್ದಾರೆ. ಇದು ಯಾವುದೋ ಕಂಪ್ನಿ ಅಲ್ಲ, ಇದು ರೈತರಿಗೋಸ್ಕರ, ರೈತರಿಗೋಸ್ಕರ ಮಾಡಿರೋ ಒಂದು ಸಾವಯವ ಲಿಕ್ವಿಡ್. ಇದು ಯಾವ ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಅಲ್ಲ, ಪಾಪ ನೋಡೋಣ ಅಂತ ಹೇಳ್ಬಿಟ್ಟು ಕಿರಣ್ ಸರ್ ಪ್ರಯೋಗ ಮಾಡಿರೋ ಅಂಥ ರೈತರ ಹತ್ರನೂ ನಾನು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವ್ರ ಜೊತೆಗೂ ಚರ್ಚೆ ಮಾಡಿ ನಾನೊಂದು ಸರಿ ಟ್ರೈ ಮಾಡೋಣ ಅಂತ ಮಾಡಿದೆ. ನಾವು ಹೂವಿನ ಬೆಳೆ ಬೆಳೆದ್ರೆ ಸಾಕಷ್ಟು ರಾಸಾಯನಿಕ DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಅದು ಇದು ಸಿಕ್ಕಾಬಟ್ಟೆ ಹಾಕ್ತಿರ್ತೀವಿ. ಅದ್ರ ಜೊತೆಗೆ ರೋಗ ಸಿಕ್ಕಾಬಟ್ಟೆ ಬರುತ್ತೆ. ಅದು ರೋಗ ಅವಾಯ್ಡ್ ಮಾಡೋದು ಭಾಳ ಕಷ್ಟ. ರೋಗ ನಾವು ಎಷ್ಟೇ ಔಷಧಿ ಹೊಡೆದಷ್ಟು ಅದು ಜಾಸ್ತಿನೇ ಆಗ್ತಿರುತ್ತೆ ರೋಗದ ಪರ್ಸೆಂಟೇಜ್. ಇದು ಆದರೆ ಏನು ಬದಲಾವಣೆ ಏನು ಕಾಣಿಸಲ್ಲ, ಅದರಲ್ಲಿ ಚೈತರಿಕೆ ಮತ್ತು ಇಂಪ್ರೂವ್ಮೆಂಟ್ ಏನು ಕಾಣಿಸಲ್ಲ. ನಾನೊಂದು ಸರಿ ಫಸ್ಟ್ ಅರ್ತ್ ಸಾವಯವ ಗೊಬ್ಬರದ ಲಿಕ್ವಿಡನ್ನು ನಾನೊಂದು ಸರಿ ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿ ಸರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ನನಗೆ ಈ ಥರ ಮಾಡಿ ನಮಗೆ ಚೆನ್ನಾಗಿ ಬರುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ ಮಾಡಿ ಅಂತ ಭರವಸೆ ಕೊಟ್ಟರು. ಆಯ್ತು ಸರ್, ಕಳಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿದೆ ಅವರಿಗೆ. ಲಿಕ್ವಿಡ್ ಕಳಿಸ್ಕೊಟ್ರು. ಅವರು ಹೇಳಿದ ಅವ್ರು ಯಾವ ರೀತಿ ಹೇಳಿರ್ತಾರೋ ಹೇಳಿದ ಪದ್ಧತಿಯಲ್ಲೇ ನಾನು ಮೇಂಟೈನ್ ಮಾಡಿದೆ. ಮೇಂಟೈನ್ ಮಾಡಿ ಅವ್ರು ಹೇಳಿದ ಟೈಪೇ ನಾನು ಲಿಕ್ವಿಡ್ ತಯಾರಿಸಿ ಬಿಟ್ಟಿದ್ದ ಕೆಲವೇ
3-4 ದಿನದಲ್ಲಿ ನನಗೆ ರಿಸಲ್ಟ್ ಗೊತ್ತಾಯಿತು. ಏನು ಅದರಲ್ಲೇನಿತ್ತು, ಚೇತರಿಕೆ ಗುಣಗಳು ಭಾಳ ಇತ್ತು ನನ್ನ ಸಸಿಯಲ್ಲಿ, ಏನು ಹೂವಿನ ಸಸಿಯಲ್ಲಿ. ಈ ಸಣ್ಣ ಸಣ್ಣ ಚಿಗುರುಗಳು ಸ್ಟಾರ್ಟ್ ಆಯಿತು. ಒಂದು 15 ಡೇಸ್ಗೆ ಒಳ್ಳೆ ರಿಸಲ್ಟ್, ಒಳ್ಳೆ ರಿಸಲ್ಟ್, ಅದ್ಭುತವಾದ ರಿಸಲ್ಟು. ಕಲ್ಲರ್ ಸೂಪರ್, ಬೆಳವಣಿಗೆ ಸೂಪರು. ನಾನು ಕೊಟ್ಟಿರೋದು ಒಂದೇ ಡೋಸು, ಸಖತ್ತು ಬದಲಾವಣೆ ಆಗಿದೆ ನಮ್ಮ ಹೂವಿನ ತೋಟದಲ್ಲಿ. ನೆಕ್ಸ್ಟ್ ನಾನು ಅಡಿಕೆಗೂ ಅದನ್ನೇ ಮಾಡ್ಬೇಕಂತಿದ್ದೀನಿ. ನಿಮಗೆ ನಾನು ಹೇಳೋದಿಷ್ಟೇ, ರೈತರಿಗೆ ಯಾವ್ಯಾವುದನ್ನು ಪ್ರಯೋಗ ಮಾಡಿ ನಾನು ಫೇಲೂರಾಗಿ ಮತ್ತೆ ನಾನಿದು ಇದರಲ್ಲಿ ಇದು ಪರವಾಗಿಲ್ಲ ಅಂತ ನನಗೆ ಅನುಭವ ಇರೋದ್ರಿಂದ, ನಾನೊಬ್ಬ ರೈತ, ಯಾವ ಕಂಪ್ನಿ ಅಡ್ವರ್ಟೈಸ್ಮೆಂಟ್ ನಾನು ಮಾಡ್ತಾಯಿಲ್ಲ, ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ರೈತರದ್ದು ಕಷ್ಟ ಏನಂತ ನನಗೆ ಗೊತ್ತು. ಭಾಳಷ್ಟು ಸಾರಿ ನಾನು ಭಾಳಷ್ಟು ಪ್ರಯೋಗಗಳನ್ನ ಮಾಡಿ ನಾನು ಫೇಲೂರಾಗಿ ಸಕ್ಸಸ್ ಆಗಿ ಈ ಲಿಕ್ವಿಡ್ಡು 100% 100ಕ್ಕೆ 100 ಪ್ರಮಾಣ ರೈತರಿಗೆ ಅನುಕೂಲ ಆಗೋಂಥ ಕೆಲಸ ಮಾಡುತ್ತೆ. ನಮ್ಮನ್ನು ಸಾಲದಿಂದ ದೂರ ಇಡೋ ಅಂಥ ಒಂದು ಸಹಾಯ ಮಾಡುತ್ತೆ ಮತ್ತು ಬೆಳೆಯಲ್ಲಿ ಅದ್ಭುತವಾದ ಬದಲಾವಣೆ ತಂದು ಕೊಡುತ್ತೆ. ಹಂಗಾಗಿಬಿಟ್ಟು ಎಲ್ಲ ರೈತರಿಗೆ ನಾನು ಕೇಳೋದಿಷ್ಟೇ, ನೀವು ದಯಮಾಡಿ ನೀವು ಇದನ್ನು ಪ್ರಯತ್ನ ಮಾಡಿ ನೋಡಿ. ನೀವು ಒಂದು ಸಾರಿ ನೋಡಿದರೆ ಮತ್ತು ನನ್ನ ಮಾತು ನಿಮಗೆ ಸತ್ಯ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟ್ ನೀವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಒಂದು DAP ತಗೊಳ್ರಿ, 1,500 ಕಮ್ಮಿ ಇಲ್ಲ. ನಾವು ಅಲ್ಲಿಂದ ಅದನ್ನು ತಗೊಂಬಂದು ಭೂಮಿಗೆ ಹಾಕೋಷ್ಟ್ರೊಳಗೆ ನಮಗೆ ಸುಮಾರು ಖರ್ಚು ಬರುತ್ತೆ. ಆ ಖರ್ಚೆಲ್ಲ ಏನಿಲ್ಲ, ಇದು ಭಾಳ ಸಿಂಪಲ್ಲು. 1,500 ಒಂದು ತಿಂಗಳು ಟೈಮ್, ಅಲ್ಲಿವರೆಗೂ ನಾವೇನು ಕೊಡೋದು ಬೇಕಾಗಿಲ್ಲ ಭೂಮಿಗೆ. 1,500 ಖರ್ಚು ಮಾಡಿ ಒಂದು ಸೆಟ್ ಕೊಡ್ತಾರೆ ಅವರು, ಒಂದು ಸೆಟ್ ಕೊಡ್ತಾರೆ. ಆಮೇಲೆ ತೋರಿಸ್ತೀನಿ, ಅದನ್ನು ಮಾಡೋ ಪದ್ಧತಿ ಅದೆಲ್ಲ ತೋರಿಸ್ತೀನಿ. ಒಂದು ಸೆಟ್ ಕೊಡ್ತಾರೆ, 5 ಲೀಟ್ರದ್ದು ಒಂದು ಕ್ಯಾನ್ ಕೊಡ್ತಾರೆ, 1 ಲೀಟ್ರದ್ದು ಒಂದು ಕ್ಯಾನ್ ಕೊಡ್ತಾರೆ. ಅದನ್ನು ಅವ್ರು ಹೇಳಿದ ಪ್ರಮಾಣದಲ್ಲಿ ನಾವು ಡ್ರಮ್ಮಲ್ಲಿ 5 ದಿನ ಇಟ್ಟು ಅದನ್ನು ಜೀವಾಣುಗಳನ್ನ ಮಲ್ಟಿಪ್ಲೈ ಮಾಡಿ ನಾವೇನಾದರೂ ಭೂಮಿಗೆ ಕೊಟ್ಟಿದ್ದೇ ಆದರೆ ಅದ್ಭುತವಾದ ಬದಲಾವಣೆ. ನನ್ನ ಪ್ರಯೋಗ ನಾನು ನೋಡಿರೋದ್ರಿಂದ ನಾನು ಗ್ಯಾರಂಟಿಯಾಗಿ ನಿಮಗೆ ರೈತನಾಗಿ ನಿಮಗೆ ಒಂದು ಭರವಸೆ ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ಈಗ ಆ ಲಿಕ್ವಿಡ್ನ ಯಾವ ರೀತಿ ತಯಾರಿಸಬೇಕು ಏನು ಅಂತೇಳಿ ನಾನು ಯೂಟ್ಯೂಬಲ್ಲೇ ನೋಡಿರೋದು. ಒಂದು ಸಾರಿ ನಾನು ಮಾಡಿರೋದ್ರಿಂದ ನನ್ನ ಅನುಭವನ ರೈತರ ಜೊತೆ ಹಂಚ್ಕೋಬೇಕು ಅಂತ ನನಗೊಂದು ಆಸೆ. ಹಂಗಾಗಿಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಮಾಡೋ ಪದ್ಧತಿಯಲ್ಲಿ ಏನು ಬದಲಾವಣೆ ಇಲ್ಲ. ಅಲ್ಲಿ ಸರ್ ಏನು ಹೇಳಿದಾರೋ ಅದನ್ನೇ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು. ನೀವು ನೋಡಿ, ನಾನು ಮಾಡಿರೋದನ್ನ ನೋಡಿಬಿಟ್ಟು ನೀವೊಂದು ಸಾರಿ ಆ ಲಿಕ್ವಿಡ್ನ ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ, ನಮ್ಮ ಸುತ್ತಮುತ್ತ ಇಲ್ಲಿ ಯಾರಾದರೂ ರೈತರಾಗಿದ್ದರೆ, ನಾನು ಸುಮಾರು ರೈತರನ್ನ ಕರ್ಕೊಂಬಂದು ತೋರಿಸಿದ್ದೀನಿ. ನಿಮಗೇನಾದರೂ ನೋಡಬೇಕನ್ನೋ ಆಸಕ್ತಿ ಇದ್ದರೆ ನನ್ನ ತೋಟಕ್ಕೊಂದು ಸಾರಿ ಬಂದು ಹೋಗ್ರಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ತೋಟದಲ್ಲಿರೋ ಬದಲಾವಣೆಯನ್ನು ನೋಡಿಬಿಟ್ಟು ಈ ಪ್ರಯೋಗ ನಾವೇನು ಮಾಡ್ತಿದ್ದೀವಿ ಅದನ್ನು ನೀವು ಒಂದು ಸಾರಿ ಅಳವಡಿಸ್ಕೊಂಡು ನಿಮ್ಮ ತೋಟದಲ್ಲಿನೂ ಒಳ್ಳೆ ಬೆಳೆ ಬೆಳೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಲಿಕ್ವಿಡ್ ತಯಾರಿಸೋ ಪ್ಲೇಸಿಗೆ ಹೋಗೋಣ. ನೋಡಿ, ಈಗ ಇದನ್ನು ತಯಾರಿಸೋ ವಿಧಾನ ಬಹಳ ಸಿಂಪಲ್ಲು, ಭಾಳ ಈಸಿಯಾಗಿ ಎಲ್ರಿಗೂ ಅರ್ಥ ಆಗೋ ಅಂಥ ರೀತಿಯಲ್ಲೇ ಇರೋದು, ಈ ಪದ್ಧತಿಯಲ್ಲೇ ಇರೋದಿದು. ಬಟ್ ಇದೇ ಪದ್ಧತಿಯಲ್ಲಿ ಮಾಡಿದರೆ ಇದು ಒಳ್ಳೆ ರಿಸಲ್ಟ್ ತಂದು ಕೊಡುತ್ತೆ. ಈಗ ನಮಗೆ ಇದೊಂದು ಸಟ್ಟು ಅವ್ರು ಕೊಟ್ಟಿರೋದು, ಇದೊಂದು ಸಟ್ಟು, ಇದು ಬೆಲ್ಲ ಮುಟ್ಟಿರೋದ್ರಿಂದ, ಸಾವಯವ ಬೆಲ್ಲ ಆಗಿರೋದ್ರಿಂದ, ಬ್ಲ್ಯಾಕ್ ಇರೋದ್ರಿಂದ ಇದು ಬ್ಲ್ಯಾಕ್ ಇರುತ್ತೆ. ಬ್ಲ್ಯಾಕ್ ಏನಿರಲ್ಲ, ಇದು ಒಂದು ಬಾಟ್ಲು 1 ಲೀಟ್ರದ್ದು, ಇದು 5 ಲೀಟ್ರದ್ದು ಒಂದು ಕ್ಯಾನ್. ಈಗ ಇವೆರಡರಲ್ಲಿ ನಾವು ಯಾವ ರೀತಿ ತಯಾರಿಸ್ಕೋಬೇಕು ಅಂತಂದರೆ, ಈ 5 ಲೀಟ್ರದನ್ನ ಇವತ್ತು ಎತ್ತಿಟ್ಬಿಡ್ಬೇಕು. ಇದು ಇವತ್ತಿನ ಕೆಲಸ ಇದ್ರದ್ದಿಲ್ಲ. ಇದು 1 ಲೀಟ್ರ್ ಇದೆಯಲ್ಲ, ಇದನ್ನು ನಾವೇನು ಮಾಡಬೇಕು, ಇದನ್ನು 1 ಲೀಟ್ರು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕು. ನೀರಿನ ಪ್ರಮಾಣ ತಿಳಿಸಿರ್ತೀನಿ ನೋಡ್ರಿ. ನೀರಿನ ಪ್ರಮಾಣ ಡ್ರಮ್ಮಲ್ಲಿ ಅರ್ಧ ಅಡಿ 4 ಬಿಟ್ಟಾದರೂ ಕಡಿಮೆ ಇರಬೇಕು ನೀರಿನ ಪ್ರಮಾಣ. ಗೊತ್ತಾಯ್ತಾ? ಕಾರಣ ಏನಂದರೆ ಗಾಳಿ ಚೆನ್ನಾಗಿ ಆಡಿದರೆ ಈ ಜೀವಾಣುಗಳು ವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ಇದು ಸ್ವಲ್ಪ ನೀರು ಕಮ್ಮಿ ಇದ್ದರೆ ಆಯಿತು. ಈಗ ಮೊದಲು ಬೆಲ್ಲ ತೋರಿಸ್ತೀನಿ ಬರ್ರಿ. ಈಗ ಬೆಲ್ಲ ನೋಡಿರಿ, ಸಾವಯವ ಬೆಲ್ಲ ಆದರೆ ಭಾಳ ಒಳ್ಳೆಯದು. ಫುಲ್ಲು ಕಪ್ಪಿದೆ ನೋಡ್ಬೋದು ನೀವು, ಸಾವಯವ ಬೆಲ್ಲ ಇದು. 2 ಲೀಟ್ರ್ ಕಡಲೆ ಹಿಟ್ಟು, ನಾವು ಬಜ್ಜಿ ಮಾಡೋಕ್ಕೇನು ಬಳಸ್ತೀವಿ ಅದು 2 ಲೀಟ್ರ್ ಕಡಲೆ ಹಿಟ್ಟು. ಇದು 2 kg ಕಡಲೆ ಹಿಟ್ಟು, 2 kg ಬೆಲ್ಲ. ಈಗ 5 kg ಎತ್ತಿಟ್ಬಿಟ್ಟಿದ್ದೀವಿ. ಈಗ 1 ಲೀಟ್ರದ್ದು ಒಂದು ಕ್ಯಾನು, 2 kg ಸಾವಯವ ಬೆಲ್ಲ, 2 kg ಕಡಲೆ ಹಿಟ್ಟು, ಇದಕ್ಕೀಗ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಈಗ ಸಾವಯವ ಬೆಲ್ಲನ ಈಗ ಬಕೆಟಿಗೆ ನೀಟಾಗಿ ನಾವು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಕಡಲೆ ಹಿಟ್ಟಿನ ಕತೆ ಐತಲ್ಲ, ಇದನ್ನು ಡೈರೆಕ್ಟಾಗಿ ಹಂಗೆ ಹಾಕೋಂಗಿಲ್ಲ. ಕಾರಣ ಏನಂದರೆ, ನಾವು ಡ್ರಿಪ್ಪೆಲ್ಲ ವೆಂಚೂರೆಲ್ಲ ಬಿಡಬೇಕಾದ್ರೆ ಅದು ಕಟ್ಕೋಬಾರ್ದಲ್ಲ ಗಂಟಾಗಿ. ಹಂಗಾಗಿ ಅದನ್ನು ನೀರಲ್ಲಿ ಚೆನ್ನಾಗಿ ಹಿಂಗೆ ತೊಳ್ಕೊಬೇಕು. ಅಂದರೆ ಕ್ಲೀನಾಗಿ ಇಚ್ಚಿಬಿಟ್ರೆ ಎಲ್ಲ ನೀರೊಳಗೆ ಮಿಕ್ಸ್ ಆಗಿಬಿಡುತ್ತೆ. ನೀರೊಳಗೆ ಮಿಕ್ಸ್ ಆಗಬೇಕು. ಅದನ್ನು ಚೆನ್ನಾಗಿ ನೀಟಾಗಿ ಹಿಂಗೆ ಹಿಂಡ್ಬಿಟ್ರೆ ಎಲ್ಲ
ಅದು ಜ್ಯೂಸ್ ಟೈಪ್ ಆಗಿಬಿಟ್ಟು ಎಲ್ಲ ನೀರೊಳಗೆ ಮಿಕ್ಸ್ ಆಗಿಬಿಡುತ್ತೆ ಅದು. ಅಷ್ಟು ಮಿಕ್ಸ್ ಆದಮೇಲೆ ಚೆನ್ನಾಗಿ ಕಿವುಸ್ಬೇಕು, ಅದನ್ನು ಕಿವುಚ್ಬೇಕು, ನಿಧಾನಕ್ಕೆ ಕಿವುಚವ. ನಮಗಿಂತ ನಮ್ಮ ಮನೆಯವರಿಗೆ ಈಗ ಅದ್ರ ಬಗ್ಗೆ ಚೆನ್ನಾಗಿ ಅನುಭವ ಬಂದ್ಬಿಟ್ಟೈತಿ. ಕಾರಣ ಏನಂದರೆ ಅವರೇ ಅಲ್ವಾ ಇಲ್ಲಿ ಇದ್ದು ಎಲ್ಲ ನೋಡೋದು, ಪ್ರತಿದಿನ 2 ಬಾರಿ ತಿರುಗಿಸೋದು, ಬೆಳಿಗ್ಗೆ ಸಾಯಂಕಾಲ. ಮತ್ತು ಲಿಕ್ವಿಡ್ ಬೆಳಿಗ್ಗೆ ಯಾವ ಸ್ಮೆಲ್ ಬಂತು, ನಾಳೆ ಯಾವ ಥರದ್ದು ಇರುತ್ತೆ, ಇನ್ನು ನಾಡಿದ್ದು ಯಾವ ಥರ ಇರುತ್ತೆ, 5 ದಿನಕ್ಕೆ ಯಾವ ಥರ ಬದಲಾವಣೆ ಆಗುತ್ತೆ ಅನ್ನೋದನ್ನ ಪ್ರತಿದಿನ ನೋಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ನಮಗಿಂತ ಅನುಭವ ಜಾಸ್ತಿ. ನಮ್ಮ ಎಲ್ಲ ಕೆಲಸನ ಅವರೇ ಮಾಡ್ಕೊಂಬಿಡ್ತಾರೆ. ನೋಡಿರಿ, ಈ ರೀತಿ ಎಲ್ಲ ಅದೆಲ್ಲ ಜ್ಯೂಸ್ ಆದಮೇಲೆ ಈಗ ಅದನ್ನ ತಗೊಳಮ್ಮ, ದಾರ ಚೆನ್ನಾಗೆಲ್ಲ ಜ್ಯೂಸ್ ಆದಮೇಲೆ ದಾರ ಅದನ್ನ ಕಟ್ಟು ಇಲ್ಲಿಗೆ, ಅಲ್ಲಿ ಹಿಂದ್ಗಡೆ ಬಿದ್ದಿತ್ತಲ್ಲ, ಇದನ್ನೊಂದು ಕಟ್ಬಿಟ್ಟು ಹಂಗೆ ಇರಲಿ, ಅದು ಹಂಗೆ ಇರಲಿ. ನೋಡಿ, ಈಗ ಈ ಥರ ಕಿವುಚ ಆದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಿವುಚ್ಕೊಂಡ್ರು ಏನು ಸಮಸ್ಯೆ ಇಲ್ಲ. ಅದೆಲ್ಲ ಹಿಟ್ಟೆಲ್ಲ ಹೋಗೋವರೆಗೂ ಕಿವುಚಿದ್ರು ಏನು ಸಮಸ್ಯೆ ಇಲ್ಲ. ಇಲ್ಲ ಕಿವುಚಾಗ ಸಾಕು ನಮಗೆ ಕರಗೋಷ್ಟು ಕರಗಿದೆ ಅನಿಸಿದ ಮೇಲೆ ಆ ಥರ ಒಂದು ದಾರದಲ್ಲಿ ಕಟ್ಟಿಬಿಟ್ಟು ಅದನ್ನು ಹಂಗೆ ನೀರಲ್ಲೇ ಮುಳುಗಂಗೆ ಹಂಗೆ ಬಿಟ್ಟುಬಿಟ್ರಿ ಅಷ್ಟೇ. ಇಷ್ಟೇ ಇದು ಕತೆ. ಇದಾಯ್ತಾ? ಸಾವಯವ ಬೆಲ್ಲ ನಾವು ಕಲಿಸ್ಕೊಂಡಿದ್ವಲ್ಲ, ಅದನ್ನು ತಗೊಳಮ್ಮ. ಸಾವಯವ ಬೆಲ್ಲ ಆದರೆ ಒಳ್ಳೆ ರಿಸಲ್ಟು. ಹಾಗಾಗಿ ದಯಮಾಡಿ ಸಾವಯವ ಬೆಲ್ಲನೇ ಹಾಕ್ರಿ. ಸ್ವಲ್ಪ ಚೆನ್ನಾಗಿ ಕರಗಿಲ್ಲಲ್ಲ, ನಡೀತೈತೆ, 5 ದಿನ ಇರುತ್ತೆ. ಉಳಿದಿರೋದು ಹಾಕಿಬಿಡು. ಅದರ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಓಕೆ, ಗುಡ್. ಈಗ ಬೆಲ್ಲ ಹಾಕಿ ಆಯಿತು. ಈಗ 2 ಕ್ಯಾನಲ್ಲಿ 5 ಲೀಟ್ರ್ ಕ್ಯಾನ್ ಒಂದು, ಅದ್ರ ಜೊತೆಗೆ 1 ಲೀಟ್ರ್ ಕ್ಯಾನ್ ಒಂದು, ಮುಂಚೆ ಹೇಳಿದ್ನಲ್ಲ. ಈಗ 5 ಲೀಟ್ರ್ ಕ್ಯಾನ್ ನಾವೇ ತಿಟ್ಬಿಟ್ಟಿದ್ವಿ. ಅದ್ರ ಕೆಲಸ 5 ದಿನದ ನಂತರ. ಈಗ 1 ಲೀಟ್ರ್ ಕ್ಯಾನ್ ಅದಕ್ಕೆ ಆ್ಯಡ್ ಮಾಡಮ್ಮ. ನೀನು ಆಪೋಸಿಟ್ ನಿಂತ್ಕ, ಆ ಕಡೆ ಒಂದು ನೀನು ಕೆಳಗೆ ಬೀಳಬಾರ್ದು, ಎಲ್ಲ ಡ್ರಮ್ ಒಳಗೆ ಬೀಳ್ಬೇಕದು. ಕ್ಲೀನ್ ಆಯಿತಾ? ಈಗ ಇನ್ನೂ ಆಯ್ತು ನೋಡು, ಲಿಕ್ವಿಡ್ ನೀಟಾಗಿ ಸಂಪೂರ್ಣವಾಗಿ ಹಾಕ್ಬಿಡು. ಇಷ್ಟಾದಮೇಲೆ ನಾವು ಒಂದು ಕೋಲಿಂದ ಅದನ್ನ ತಿರುಗಿಸೋದು. ಕೋಲ್ ತಳಮ್ಮ. ಈಗ 1 ಲೀಟ್ರ್ ಲಿಕ್ವಿಡ್ ಹಾಕಿದ್ದಾಯಿತು. ಈಗ ಈ ಕಡೆಯಿಂದ ಹಿಂಗೆ ಬಲಗಡೆ ಹಿಂಗೆ ಅದು ಕ್ಲಾಕ್ ವೈಸ್ ಹಂಗೆ ಬಲಗಡೆಯಿಂದ ಚೆನ್ನಾಗಿ ತಿರುಗಿಸ್ಬೇಕು. ಅದನ್ನು ತಿರುಗಿಸ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಆಯಿತಾ? ತೆಗೆದುಬಿಡಮ್ಮ, ಸಾಕು. ಒಂದು ತೆಳುವಾದ ಬಟ್ಟೆಯಿಂದ ಅದನ್ನು ಕಟ್ಟಿಬಿಡೋದು. ಬಟ್ಟೆ ತಗೊಳ್ಳಮ್ಮ. ಇಂಪಾರ್ಟೆಂಟು ನೆರಳಲ್ಲಿರಬೇಕು. ಯಾವ ಕಾರಣಕ್ಕೂ ಇದು ಬಿಸಿಲಿಗೆ ಬೀಳಬಾರ್ದು. ನಾವು ಈ ಸೆಡೆ ಗಿಡ ನೆರಳಿದೆ, ಆ ನೆರಳಲ್ಲಿ ಮಾಡಿದ್ವಿ. ಸಂಜೆವರೆಗೂ, ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿಗೇನು ಬಿಸಿಲಿನ ತಾಪ ಸಿಗೋದೇ ಇಲ್ಲ ಇಲ್ಲಿ. ಇದನ್ನು ಒಂದು ದಾರದಿಂದ ಪ್ಯಾಕ್ ಮಾಡಿಬಿಟ್ರೆ ಮುಗಿದೋಯ್ತು. ಮತ್ತು ಇದನ್ನು ಸಂಜೆ, ಈಗ ನಾನು ಮಾಡ್ತಿರೋದು ಹೆಚ್ಚು ಕಮ್ಮಿ ಒಂದು 10 ಗಂಟೆ,
ಮತ್ತು ಸಂಜೆ ಒಂದು 5-6 ಗಂಟೆಗೆ ಒಂದು ಸಾರಿ ತಿರುಗಿಸೋದು. ಈಗ ಯಾವ ಮಟ್ಟಿಗೆ ತಿರುಗಿಸಿದ್ವು ಅದೇ ಮಟ್ಟಿಗೆ ತಿರುಗಿಸೋದು. ಹಂಗೆ 5 ದಿನ ಅದೇ ರೀತಿ ಬೆಳಿಗ್ಗೆ ಒಂದು ಸಾರಿ, ಸಾಧ್ಯವಾದರೆ ಮಧ್ಯಾಹ್ನ ಒಂದು ಸಾರಿ, ಸಂಜೆ ಒಂದು ಸಾರಿ. ಬೆಳಗ್ಗೆ ಸಂಜೆ ತಿರ್ಸಿದ್ರೆ ಭಾಳ ಒಳ್ಳೆಯದು. ಮಧ್ಯಾಹ್ನ ಟೈಮ್ ಇತ್ತು ಅಂದರೆ ಮಧ್ಯಾಹ್ನ ಒಂದು ಸಾರಿ ತಿರುಗಿಸ್ರಿ, ಒಳ್ಳೆ ರಿಸಲ್ಟೇ ಅದು. ಅದ್ರ ಜೊತೆಗೆ ಅದಕ್ಕೆ ಅಂತ ಹೇಳಮ್ಮ, ಈ ಕ್ಯಾನ್ ಇದೆಯಲ್ಲ, ಇದು ಕಲ್ಚರ್ ರೆಡಿಯಾಗಕ್ಕೆ 5 ದಿನ ಆಗಬೇಕು. 5 ದಿನದವರೆಗೂ ನಮ್ಮ ಕೆಲಸ ತಿರುಗಿಸೋದಷ್ಟೇ, ಈ ಬಟ್ಟೆಲಿ ಕಟ್ಟಿಡೋದು. 5 ದಿನದ ನಂತರ ನಾವಿನ್ನೇನು ಭೂಮಿಗೆ ಹಾಕ್ತೀವಿ ಅನ್ನುವಾಗ ಈ 5 ಲೀಟ್ರ್ ಕ್ಯಾನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ನಾವು ಭೂಮಿಗೆ ಸ್ಪ್ರಿಂಕ್ಲರು ಡ್ರಿಪ್ಪೆಲ್ಲ ಕೊಡೋದಾದರೆ ಹಂಗೆ ಆ ಲಿಕ್ವಿಡ್ನ ಈ 5 ಲೀಟ್ರನ್ನು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವು ಡ್ರಿಪ್ಪಲ್ಲಿ ಕೊಡೋದಾದ್ರೆ ಹಂಗೆ ಡೈರೆಕ್ಟು ಅದನ್ನೇನು ಮಿಕ್ಸ್ ಮಾಡೋದು ಬೇಡ, ಏನಿಲ್ಲ ನೀರು ಮಿಕ್ಸ್ ಮಾಡೋದು ಬೇಡ, ಡೈರೆಕ್ಟ್ ಹಂಗೆ ವೆಂಚುರಿಯಲ್ಲಿ ಕೊಟ್ಬಿಡೋದು. ಇಲ್ಲ ನಾವು ಭೂಮಿಗೆ ಬುಡಕ್ಕೆ ಒಯ್ಕೊಂಬರ್ತೀವಿ ಅಂತಾರಾದರೆ ಇದನ್ನು 500 ಲೀಟ್ರ್ ನೀರಿಗೆ ಸಮ ಪ್ರಮಾಣವಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅಲ್ಲಿಗೆ 500 ಲೀಟ್ರ್ ಆಗುತ್ತೆ. 500 ಲೀಟ್ರ್ ಮಾಡ್ಕೊಂಡು ಭೂಮಿಗೆ ಒಯ್ಕೊಂಬರೋದು. ಡ್ರಿಪ್ಪಲ್ಲಿ ಕೊಡೋದಾದರೆ ಯಾವ ಮಿಕ್ಸ್ ಮಾಡೋದು ಬೇಕಾಗಿಲ್ಲ, ಹಂಗೆ ಡೈರೆಕ್ಟ್ ಲಿಕ್ವಿಡ್ನೇ ಕೊಡ್ಬೋದು. ಈ ಪದ್ಧತಿಯಲ್ಲೇ ಮಾಡಿದರೆ ನಾವು ನಿಮ್ಗೆ ಹೇಳಿದ್ವಲ್ಲ ಆ ಥರದ ರಿಸಲ್ಟು 100%. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನೊಬ್ಬ ರೈತ, ಯಾವ ಕಂಪ್ನಿ ಕಡೆಯವರಿಂದ ಪ್ರಚೋದನೆಗೆ ಒಳಗಾಗಿ ನಾನು ಈ ವಿಡಿಯೋ ಮಾಡ್ತಿಲ್ಲ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ರೈತರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇದನ್ನು ಮಾಡ್ತಾಯಿರೋದು. ಈಗ ನೋಡಿರಿ, ನಾನು ಬೆಳೆ ಕೊಟ್ಟ ಮೇಲೆ ಬದಲಾವಣೆ ಏನಾಯಿತು ಅನ್ನೋದು ನಮ್ಮ ಮನೆಯವರಿಂದನೇ ತಿಳ್ಕೊಳ್ಳೋಣ. ಇದನ್ನು ಹಾಕಿದ್ದು ಎಷ್ಟು ದಿನಕ್ಕೆ ನಮಗೆ ರಿಸಲ್ಟ್ ಸಿಗ್ತೇಳು? ಒಂದು ಸ್ಪ್ರೇ ಕೊಡ್ರಿ ಅಂತ ಹೇಳಿದ್ರಲ್ಲ ಸರ್, ಅದನ್ನು ಕೊಟ್ಟ ಒಂದು 3 ದಿನಕ್ಕೆ ರೋಗ ಅವಾಯ್ಡ್ ಆಯಿತು. ಒಳ್ಳೊಳ್ಳೆ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿಗೆ ಒಂದು 20 ದಿನ ತಿಂಗಳಾಗ ಬಂತು. 5 ದಿನ ಹೋದ್ರೆ ತಿಂಗಳಾಗುತ್ತೆ. ಚಿಗುರು ಚೆನ್ನಾಗಿ ಬಂದೈತೆ. ಎಲೆ ಬೇರೆ ಈ ಕೆಮಿಕಲ್ ಗೊಬ್ಬರ ಹಾಕಿ ಬೆಳ್ತಿರೋದು ಮಾರ್ಕೆಟಲ್ಲಿ ತಗೊಂಡೋಗ್ತೀವಲ್ಲ, ಅದನ್ನ 5 ನಿಮಿಷಕ್ಕೊಂದ್ಸರಿ ನೀರು ಹಾಕ್ತಾನೆ ಇರ್ಬೇಕು. ಇಲ್ಲಾಂದ್ರೆ ಸೊಪ್ಪೆಲ್ಲ ಒಂಥರ ಬಾಡ್ದಂಗೆ ಆಗುತ್ತೆ. ಇದು ಒಂದು ಸ್ವಲ್ಪ ಸೊಪ್ಪು ಬಾಡಲ್ಲ, ಬೇಗ ಬಾಡಲ್ಲ. ಆದ್ರೂ ಸಾಯಂಕಾಲ ಸಂಜೆ ಟೈಮ್ ನಾನು ಬಿಡಿಸ್ತೀನಲ್ಲ, 4 ಗಂಟೆಗೆ ಬಂದು ಬಿಸಿಲಲ್ಲಿ ಬಿಡಿಸ್ತೀನಿ. ಸೊಪ್ಪೆಲ್ಲ ಒಂಥರ ಬಾಡ್ದಂಗೆ ಆಗುತ್ತೆ. ನೀರು ಹಾಕಿದ್ದು ಒಂದು 5 ನಿಮಿಷಕ್ಕೆ ಹೂವು ಅಳ್ಳಿದಂಗೆ ಅಳ್ತಿರುತ್ತೆ ಎಲೆ. ಅಂದ್ರೆ ನಮಗೆ ಚೆನ್ನಾಗಿ ರಿಸಲ್ಟ್ ಕೊಡ್ತೈತೆ. ಮಾರ್ಕೆಟಿಂಗಿಗೆ ಈ ಪ್ರಾಡಕ್ಟ್ ನಾವು ತಗೊಂಡೋಗ್ತಿರೋ ಉತ್ಪನ್ನಕ್ಕೆ ವ್ಯಾಲ್ಯೂ ಇರೋ ತರ ವರ್ಕೌಟ್ ಆಗ್ತಾ ಇದೆಯಾ ಅಥವಾ ಇಲ್ವಾ? ಇಲ್ಲ, ಆಗ್ತೈತಲ್ಲ. ನಾವು ಇದನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಲ್ಲ. ಯಾಕಂದ್ರೆ ರೈತರಿಗೆ ನಾವು ಮಾಡಿರೋದು ಸತ್ಯ, ಅದನ್ನು ನೀವು ಪ್ರಯೋಗ ಮಾಡ್ರಿ ಅಂತ ನಾವು ಹೇಳ್ತಾ ಇದೀವಿ. ಯಾವ ಕಂಪ್ನಿಯವ್ರದ ಪ್ರಚಾರನೂ ಅಲ್ಲ, ಇನ್ನೊಬ್ರಿಗೆ ನಾವು ಒಳಗಾಗಿ ಅವ್ರು ಹೇಳಿದ ಟೈಪ್ ಮಾಡೋ ಅಂತ ಸಿಸ್ಟಮ್ ಅಲ್ವೇ ಅಲ್ಲ. ಇದು ರೈತರಿಗೆ ಅನುಕೂಲ ಆಗಲಿ, ನಮ್ಮಂತೆ ಬಡವರು ಅವರು ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇರೋದು. ಮತ್ತೆ ಈಗ ಈ 2ನೇ ಬಾರಿ ಈಗ ನಾವು ಲಿಕ್ವಿಡ್ ಮಾಡ್ತಾ ಇರೋದು. ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು 20 ದಿನದ ಮೇಲೆ ಆಯ್ತು, 25 ದಿನ ಆಯ್ತು. ಈಗ ಮಾಡಿದ್ರೆ ಮತ್ತೆ ಕರೆಕ್ಟ್ 30 ದಿನದೊಳಗೆ ಕೊಟ್ಬಿಡ್ಬೋದು ಅಲ್ಲ. ಈಗ ಕೊಡ್ತಾ ಇರೋದು 2ನೇ ಪ್ರಯೋಗ, 2ನೇ ಹಂತದಲ್ಲಿ ಕೊಡ್ತಾ ಇದೀವಿ. ಇನ್ನು ಈ 1ನೇ ಬಾರಿಗೆ ನಾವು ಫರ್ಟಿಲೈಸರ್ ಹಾಕಿ ಬೆಳೆಯೋಂಥ ಭೂಮಿನೇ ಇಷ್ಟರ ಮಟ್ಟಿಗೆ ಡೆವಲಪ್ ಆಗೈತೆ. ಈಗ ಇದನ್ನೇ ಒಂದು 2-3 ಬಾರಿ ಕೊಟ್ಟರೆ ಒಂದು 3 ತಿಂಗಳಷ್ಟೊತ್ತಿಗೆ ನಮ್ಮ ಭೂಮಿನೇ ಒಂದು ಲೆಕ್ಕಕ್ಕೆ, ನಾವು ಅಂದ್ಕೊಂಡಿರೋ ಲೆಕ್ಕಕ್ಕೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಅಂದ್ಕೊಂಡಿದ್ವಿ ಅಲ್ವಾ? ಆಯಿತು. ಕಿರಣ್ ಸರ್ಗೆ ಒಂದ್ಸರಿ ಥ್ಯಾಂಕ್ಸ್ ಹೇಳ್ಬಿಡೋಣ. ಸರ್ ಥ್ಯಾಂಕ್ಸ್ ಸರ್. ಕಿರಣ್ ಸರ್ ಒಳ್ಳೆ ನಮಗೆ ಇದನ್ನು ಕೊಟ್ರಿ. ನಿಮ್ಮಿಂದ ತುಂಬ ಉಪಕಾರ ಆಯ್ತು ನಮಗೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.